ಭೂಕುಸಿತದ ತೀವ್ರತೆಗೆ ಬೃಹತ್ತಾದಂತಹ ಟ್ಯಾಂಕರೇ ಕೊಚ್ಕೊಂಡು ಬಂದ್ಬಿಟ್ಟಿದೆ. ಮೆಪ್ಪಾಡಿಯ ಸುರಂಗ ನಿರ್ಮಾಣ ಸ್ಥಳದಲ್ಲಿ ಏಕಾಏಕಿ ಮಣ್ಣು ಕುಸಿಯತ್ತೆ, ಗುಡ್ಡ ಕುಸಿಯತ್ತೆ. ಅದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಜನ ಓಡ್ ಬರ್ತಾರೆ. ಆ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಕೇರಳಂನಲ್ಲಿ ನಿಜಕ್ಕೂ ಕೂಡ ಮುಂಗಾರಿನ ಅಬ್ಬರ ಹೇಗಿದೆ ಅಂತಂದ್ರೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೂ ಪರದಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ದೊಡ್ಡ ಅನಾಹುತ ಆಗುವಂತಹ ಒಂದು ಸಂದರ್ಭ. ಗುಡ್ಡ ಕುಸಿತ ಆಗತ್ತೆ. ಆ ಸಂದರ್ಭದಲ್ಲಿ ಇದೇ ದೃಶ್ಯ ನಾವಾಗ್ಲೇನೂ ಕೂಡ ಇದನ್ನೇ ತೋರಿಸಿದ್ವಿ. ನೀವು ನೋಡ್ತಾ ಇದ್ದೀರಿ, ಒಂದು ಬದಿಯಲ್ಲಿ ಸುರಂಗ ಕಾಮಗಾರಿ ನಡೀತಾ ಇರುತ್ತೆ. ಬೆಳ್ಳಂಬೆಳಿಗ್ಗೆ 9:45 ಸಮಯದಲ್ಲಿ ಆಗುವಂತಹ ಘಟನೆ ಇದು. ಆ ಕಾಮಗಾರಿ ನಡೀತಾ ಇರುವಂತಹ ಸ್ಥಳದಲ್ಲಿಯೇ ಭೀಕರ ಭೂಕುಸಿತ ಆಗತ್ತೆ. ದೊಡ್ಡ ಟ್ಯಾಂಕರ್ ಆ ಸ್ಥಳದಲ್ಲಿರುತ್ತೆ. ಆ ಭೂಕುಸಿತದ ರಭಸಕ್ಕೆ ಟ್ಯಾಂಕರೇ ಹಿಂದೆ ಬರುತ್ತೆ. ಅಲ್ಲಿದ್ದಂಥವರು ಪಲ್ಟಿ ಹೊಡೆದು ಬಿಡ್ತಾರೆ, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾರೆ. 4 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೃಹತ್ ಟ್ಯಾಂಕರ್ ಅವ್ರ ಮೇಲೇನೆ ಬಿದ್ದ್ಬಿಡೋದು. ಸುರಂಗ ಕಾಮಗಾರಿ ಸ್ಥಳ, ಒಮ್ಮೆಲೆ ಭೂಕುಸಿತ ಆಗುತ್ತೆ. ಬೃಹತ್ ಆದಂತಹ ಟ್ಯಾಂಕರ್ ಇರುತ್ತೆ, ಅದು ಕೂಡ ರಿವರ್ಸ್ ಹಿಂದೆ ಬಂದ್ಬಿಡುತ್ತೆ. 4 ಆ ಸ್ಥಳದಲ್ಲಿ ನಂಬರ್ ಕೂಡ ಹಾಕಿದೀವಿ ಎಷ್ಟು ಜನ ಇದ್ದಾರೆ ಅಂತ. 4 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇವತ್ತು ಬೆಳಗ್ಗೆಯ ಹೊತ್ತಲ್ಲಿ ಕೇರಳಂನ ವಯನಾಡಿನಲ್ಲಿರುವಂತಹ ಮೆಪ್ಪಾಡಿ ಮತ್ತು ಕಲ್ಲಾಡಿ, ಈ 2 ಪ್ರದೇಶದಲ್ಲಿ ಭೂಕುಸಿತ ಆಗಿರೋದು. 2 ವರ್ಷದ ಹಿಂದೆ ಏನು ಭೂಕುಸಿತ ಆಗಿತ್ತೋ, ಭೀಕರವಾದಂತಹ ಭೂಕುಸಿತ, ಅದು ಕೂಡ ಹಳ್ಳಿನೇ ಮಾಯ ಆಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಹೇಗಾಯ್ತೋ ಅಂಥದ್ದೇ ಮತ್ತೊಂದು ದುರಂತ ಆಯ್ತು. ಬೆಳಿಗ್ಗೆ 11:15 ಸುಮಾರಿಗೆ ಇದಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.